ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ವಿಶ್ವದಲ್ಲೇ ಅತ್ಯಂತ ಪ್ರಖ್ಯಾತಿ ಹೊಂದಿರುವಂಥ ಕೊನಾರ್ಕ್ ಸನ್ ಟೆಂಪಲ್ಗೆ ನಿಮ್ಮೆಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ. ನಮ್ಮ ವಿಶ್ವದಲ್ಲೇ ಇರುವಂಥ ಅತ್ಯಂತ ಸುಂದರವಾದಂಥ ಹಾಗೆ ಭವ್ಯವಾದಂಥ ಸೂರ್ಯ ಮಂದಿರಗಳಲ್ಲಿ ಈ ದೇವಸ್ಥಾನವೂ ಕೂಡ ಒಂದು ಅಂತ ಹೇಳ್ಬೋದು. ಹಾಗಾದರೆ ಈ ಸನ್ ಟೆಂಪಲ್ ಇರೋದೆಲ್ಲಿ, ಹೇಗೆ ತಲುಪ್ಬೋದು, ಎಂಟ್ರೆನ್ಸ್ ಫೀಸ್ ಎಷ್ಟು, ಯಾವ ಟೈಮಿಂಗ್ಸಲ್ಲಿ ದೇವಸ್ಥಾನ ತೆಗೆದಿರುತ್ತೆ, ಜೊತೆಗೆ ಈ ದೇವಸ್ಥಾನದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಸಾಕಷ್ಟು ವಿಷಯಗಳಿದೆ, ಮಿಸ್ಟೀರಿಯಸ್ ವಿಷಯಗಳು ಅಂತ ಹೇಳ್ಬೋದು. ಆ ವಿಷಯಗಳನ್ನೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ದೇವಸ್ಥಾನವನ್ನು ಕಟ್ಟಿರೋದು ಹಿಂದೆ ಇರೋವಂತಹ ಇತಿಹಾಸನೂ ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನಾಗ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಸ್ಸಾ ರಾಜ್ಯದಲ್ಲಿ ಇದೆ. ಒಡಿಸ್ಸಾ ರಾಜ್ಯದ ರಾಜಧಾನಿಯಾಗಿರುವಂಥ ಭುವನೇಶ್ವರಿಂದ ಕೊನಾರ್ಕ್ ಟೆಂಪಲ್ 64 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಪೂರಿ ಸಿಟಿಯಿಂದ ಕೊನಾರ್ಕ್ ಸನ್ ಟೆಂಪಲ್ 34 ಕಿಲೋಮೀಟರ್ ದೂರದಲ್ಲಿದೆ. ಹಾಗಿದ್ರೆ ನಮ್ಮೂರಿಂದ ಈ ಕೊನಾರ್ಕ್ ಟೆಂಪಲ್ನ ತಲುಪೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ? ನೀವು ತುಂಬ ಕಡಿಮೆ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಟ್ರೈನ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರಿಂದ ನಿಮಗೆ ಭುವನೇಶ್ವರ್ಗೆ ಅಥವಾ ಪೂರಿಗೆ ಡೈರೆಕ್ಟ್ ಟ್ರೈನ್ಗಳಿದೆ. ನಾವು ಬೆಂಗಳೂರಿಂದ ಪೂರಿಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಜಗನ್ನಾಥನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಚಿಲ್ಕಾ ಲೇಕ್ ಹೋಗಿದ್ವಿ. ಇವತ್ತು ಕೊನಾರ್ಕ್ ಟೆಂಪಲ್ ಹಾಗೆ ಭುವನೇಶ್ವರಲ್ಲಿರುವಂಥ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಪ್ಯಾಕೇಜ್ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ನಿಮಗೆ ಬಜೆಟಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ, ನಮಗೆ ಬೇಗ ಬಂದು ಬೇಗ ಹೋಗಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಫ್ಲೈಟಲ್ಲಿ ಕೂಡ ಬರ್ಬೋದು. ಫ್ಲೈಟಲ್ಲಿ ನೀವು ಭುವನೇಶ್ವರ್ಗೆ ಬಂದು ಅಲ್ಲಿಂದ ನೀವು ಟ್ಯಾಕ್ಸಿ ಮಾಡಿಕೊಂಡು ಕೊನಾರ್ಕ್ ಟೆಂಪಲನ್ನು ವಿಸಿಟ್ ಮಾಡ್ಬೋದು. ಇಲ್ಲಿ ಕೊನಾರ್ಕ್ ಟೆಂಪಲ್ ಮಾತ್ರನೇ ಅಲ್ಲದೆ ಪೂರಿ ಜಗನ್ನಾಥನ ದೇವಸ್ಥಾನ ಕೂಡ ತುಂಬಾ ಫೇಮಸ್ಸು. ಅದರ ಜೊತೆ ಭುವನೇಶ್ವರಲ್ಲೂ ಕೂಡ ನೀವು ನೋಡಬೇಕಾದಂಥ ಪ್ಲೇಸಸ್ಸು ತುಂಬಾ ಇದೆ. ಒನ್ಸ್ ನೀವು ಪೂರಿ ಸಿಟಿನ ರೀಚ್ ಆದರೆ ಅಲ್ಲಿ ರೋಡಲ್ಲೂ ಕೂಡ ಸಾಕಷ್ಟು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ರೆಂಟಲ್ಗೆ ಬೈಕು ಕೂಡ ಸಿಗುತ್ತೆ, ಅಥವಾ ಕಾರ್ಗಳು ಕೂಡ ಸಿಗುತ್ತೆ, ಅಥವಾ ಟ್ಯಾಕ್ಸಿನೂ ಕೂಡ ಸಿಗುತ್ತೆ. ಇನ್ನೂ ಕಡಿಮೆ ಬಜೆಟಲ್ಲಿ ನಾವು ಟ್ರಾವೆಲ್ ಮಾಡಬೇಕು, ಚೆನ್ನಾಗಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬರಬೇಕು ಅಂತಂದರೆ ನಿಮಗೆ ಪ್ಯಾಕೇಜು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ 2 ಪ್ಯಾಕೇಜ್ಗಳಿರುತ್ತೆ. ಒಂದು ಪ್ಯಾಕೇಜ್ ಚಿಲ್ಕಾ ಲೇಕ್ದು, ಇನ್ನೊಂದು ಪ್ಯಾಕೇಜು ಕೊನಾರ್ಕು ಹಾಗೆ ಭುವನೇಶ್ವರ್ದು. ನಿಮಗೆ ಜಾಸ್ತಿ ಟೈಮ್ ಇದ್ದು ನಮಗೆ ಬರೀ ದೇವಸ್ಥಾನಗಳನ್ನ ನೋಡೋದಕ್ಕಾಗಲ್ಲ, ಸ್ವಲ್ಪ ಎಂಜಾಯ್ಮೆಂಟ್ ಎಲ್ಲ ಬೇಕು, ಬೋಟಿಂಗ್ ಮಾಡ್ತೀವಿ ಅನ್ನೋದು ಹಾಗಿದ್ರೆ ಚಿಲ್ಕಾ ಲೇಕನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವು ಬೋಟಿಂಗ್ ಎಲ್ಲ ಹೋಗಿ ಬರ್ಬೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಾವು ಕೂಡ ನೆನ್ನೆ ಚಿಲ್ಕಾ ಲೇಕ್ಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಬಂದ್ವಿ. ಚಿಲ್ಕಾ ಲೇಕ್ ಪ್ಯಾಕೇಜು 200 ರುಪೀಸ್ ಪರ್ ಪರ್ಸನ್ ಆಗುತ್ತೆ ಬೋಟಿಂಗ್ ಬಿಟ್ಟು. ನಾವು ಹೋದಾಗ 200 ರುಪೀಸ್ ಇತ್ತು, ನೀವು ಹೋದಾಗ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಗೊತ್ತಿಲ್ಲ. ಅಂದರೆ ಜಸ್ಟ್ ಅವರು ನಿಮ್ಮನ್ನ AC ಬಸ್ಸಲ್ಲಿ ಕರ್ಕೊಂಡು ಬರೋದಕ್ಕೆ 200 ಪರ್ ಪರ್ಸನ್ ತೊಗೋತಾರೆ. ಬೋಟಿಂಗ್ ಎಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗತ್ತೆ, ಊಟನೂ ಕೂಡ ಎಕ್ಸ್ಟ್ರಾ. ಇನ್ನು ಸೆಕೆಂಡ್ ಪ್ಯಾಕೇಜ್ ಯಾವುದು ಅಂತ ಅಂದರೆ ಕೊನಾರ್ಕು ಭುವನೇಶ್ವರಲ್ಲಿ ಇರೋವಂಥ ಎಲ್ಲ ದೇವಸ್ಥಾನಗಳು, ಝೂ ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಈ ಪ್ಯಾಕೇಜನ್ನು ನಾವು ತೊಗೊಂಡು ಇವತ್ತು ಕೊನಾರ್ಕ್ ಸನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಬರೀ ಸನ್ ಟೆಂಪಲ್ ಅಲ್ಲದೆ ಬೇರೆ ಬೇರೆ ಪ್ಲೇಸಸ್ ಕೂಡ ಇರುತ್ತೆ. ಇದಕ್ಕೆ 300 ರುಪೀಸ್ ಪರ್ ಪರ್ಸನ್ ಆಗುತ್ತೆ. ಕೆಲವು ಸಲ 350ನೂ ಆಗ್ಬೋದು, ಬಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬರೀ ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಬರೋದಕ್ಕೆ ನಿಮಗೆ ಎಕ್ಸ್ಟ್ರಾ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಅದಕ್ಕೆ ಸಪ್ರೇಟಾಗಿ ನೀವು ಪೇ ಮಾಡಬೇಕು. ಊಟ ತಿಂಡಿ ಎಕ್ಸ್ಟ್ರಾ ಆಗುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭುವನೇಶ್ವರ್ದು ಕಂಪ್ಲೀಟ್ ಟೂರ್ನ ನಾನು ಮಾಡ್ತೀನಿ. ಇವ್ರು ತೋರಿಸಿರೋವಂಥ ಪ್ಲೇಸಸ್ಗಳು ಜೊತೆಗೆ ಇವ್ರು ತೋರಿಸಿರೋದಲ್ಲದೆ ನಾವು ಕೂಡ ಇನ್ನೂ ಸಾಕಷ್ಟು ಪ್ಲೇಸಸ್ಗಳಿಗೆ ಹೋದ್ವಿ. ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ನ ನಾನು ಸಪ್ರೇಟು ಭುವನೇಶ್ವರ್ ವ್ಲಾಗಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಬರೀ ಕೊನಾರ್ಕ್ ಸನ್ ಟೆಂಪಲ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಅದನ್ನು ಮಾತ್ರ ನಾವು ತಿಳ್ಕೊಳ್ಳೋಣ. ಇನ್ನು ನೀವು ಭುವನೇಶ್ವರ ಎಲ್ಲ ನೋಡಲ್ಲ, ಬರೀ ಕೊನಾರ್ಕ್ ಮಾತ್ರನೇ ನೋಡ್ತೀವಿ ಅಂತಂದರೆ ನಿಮಗೆ ಪೂರಿಯಿಂದ ಆಟೋಗಳು ಸಿಗುತ್ತೆ, ಟ್ಯಾಕ್ಸಿಗಳು ಕೂಡ ಸಿಗುತ್ತೆ, ರೆಂಟಲ್ ಬೈಕು ಕೂಡ ಸಿಗುತ್ತೆ. ನೀವು ಹೈರ್ ಮಾಡಿಕೊಂಡು ಹೋಗಿ ಬರ್ಬೋದು. ಅದರ ಪ್ರೈಸ್ ನನಗೆ ಗೊತ್ತಿಲ್ಲ. ಎಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹತ್ರನೂ ಕೂಡ ರೆಂಟಲ್ ಬೈಕ್ಸ್ ಅವೈಲಬಲ್ ಇರುತ್ತೆ, ನೀವು ವಿಚಾರಿಸಿ ತೊಗೋಬೋದು. ಇನ್ನು ಇದಿಷ್ಟು ನಾನು ಯಾವ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೊನಾರ್ಕ್ ಟೆಂಪಲನ್ನು ತಲುಪೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಓನ್ ವೆಹಿಕಲಲ್ಲಿ ಪೂರಿಗೆ ಅಥವಾ ಭುವನೇಶ್ವರಿಗೆ ಬರ್ತೀರಾ ಅಂದರೆ ಆರಾಮಾಗಿ ನೀವು ಗೂಗಲ್ ಮ್ಯಾಪನ್ನು ಹಾಕ್ಕೊಂಡು ಈ ದೇವಸ್ಥಾನವನ್ನು ತಲುಪ್ಬೋದು. ನಾವು ಪೂರಿಯಲ್ಲಿ ನಮ್ಮ ಬಸ್ ಹತ್ಕೊಂಡು ಇವಾಗ ನಮ್ಮ ಪ್ರಯಾಣನ ಶುರು ಮಾಡಿದ್ದೀವಿ. ನಮ್ಮ ಗೈಡು ಎಲ್ಲೆಲ್ಲಿ ಸ್ಟಾಪ್ ಇರುತ್ತೆ, ಎಷ್ಟು ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಪ್ಯಾಕೇಜಲ್ಲಿ ಮೊದಲನೇ ಡೆಸ್ಟಿನೇಷನ್ ಬಂದು ಚಂದ್ರಭಾಗಾ ಬೀಚು. ಈ ಚಂದ್ರಭಾಗಾ ಬೀಚ್ಗೂ ಹಾಗೆ ನಾವು ಹೋಗ್ತಾ ಇರೋವಂಥ ಕೊನಾರ್ಕ್ ಟೆಂಪಲ್ಗೂ ಕೂಡ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನು ಅಂತ ನಾನು ಮುಂದೆ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಸ್ಕೊಡ್ತೀನಲ್ಲ ಆವಾಗ ಹೇಳ್ತೀನಿ. ಚಂದ್ರಭಾಗಾ ಬೀಚಿಂದ ಕೊನಾರ್ಕ್ ಸನ್ ಟೆಂಪಲ್ 3.5 ಕಿಲೋಮೀಟರ್ಸ್ ದೂರದಲ್ಲಿದೆ. ಸಮಯ ಇವಾಗ ಬರೀ 8 ಗಂಟೆ ಆದರೂ ಕೂಡ ಬಿಸಿಲು ತುಂಬಾ ಜೋರಾಗಿದೆ.
ಒಡಿಸ್ಸಾದಲ್ಲಿ ಬಂದಾಗಿಂದ ನಾವು ಸುಮಾರಷ್ಟು ಬೀಚ್ಗಳನ್ನ ನೋಡಿದ್ವಿ. ಆದರೆ ಈ ಚಂದ್ರಭಾಗಾ ಬೀಚಲ್ಲಿ ಸನ್ರೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಬೇರೆ ಇನ್ಯಾವ ಬೀಚಲ್ಲೂ ನಾವು ಅಷ್ಟಾಗಿ ಸನ್ರೈಸ್ ಸನ್ಸೆಟ್ನ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ವರ್ಷದಲ್ಲಿ ಒಂದು ಸಲ, ಅದರಲ್ಲೂ ಮಾಘ ಮಾಸದಲ್ಲಿ ಈ ಬೀಚಲ್ಲಿ ಚಂದ್ರಭಾಗಾ ಮೇಳ ಅಂತ ನಡೆಯುತ್ತಂತೆ. ಆ ಟೈಮಲ್ಲಿ ಸುಮಾರಷ್ಟು ಅಂದರೆ ಸಾವಿರಾರು ಜನರು ಬಂದು ಈ ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಯಾಕಂದರೆ ಈ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ರೋಗಗಳಿದ್ರೂ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ನಾನು ದೇವಸ್ಥಾನದ ಇತಿಹಾಸವನ್ನು ತಿಳಿಸ್ಕೊಡುವಾಗ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಂದ್ರಭಾಗಾ ಬೀಚನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಸೂರ್ಯ ದೇವಾಲಯವನ್ನು ನೋಡೋದಕ್ಕೆ ಅಂತ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ದೇವಸ್ಥಾನದ ಹತ್ತಿರದವರೆಗೂ ಕೂಡ ನಮ್ಮ ವೆಹಿಕಲ್ನ ಅಲೋ ಮಾಡೋದಿಲ್ಲ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಷ್ಟು ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಹೋಗೋ ದಾರಿಯಲ್ಲಿ ಅಕ್ಕಪಕ್ಕ ಎರಡೂ ಕಡೆನೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಸಾಕಷ್ಟು ವಸ್ತುಗಳು ನಿಮಗೆ ಸಿಗುತ್ತೆ. ಹಾಗೆ ತಿನ್ನೋದಕ್ಕೆ ಕುಡಿಯೋದಕ್ಕೂ ಕೂಡ ಸಾಕಷ್ಟು ಅಂಗಡಿಗಳಿದೆ. ನೀವೇನಾದರೂ ತಿಂತೀವಿ ಕುಡಿತೀವಿ ಅಂದರೂ ಕೂಡ ತಿನ್ಬೋದು. ಇನ್ನು ಇವಾಗ ಕೊನಾರ್ಕ್ ಸನ್ ಟೆಂಪಲ್ ಯಾವ ಸಮಯದಲ್ಲಿ ಓಪನ್ ಇರುತ್ತೆ, ಹಾಗೆ ಎಷ್ಟು ಎಂಟ್ರೆನ್ಸ್ ಫೀಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಕೊನಾರ್ಕ್ ಸನ್ ಟೆಂಪಲ್ ಪ್ರತಿದಿನ ಕೂಡ ಓಪನ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ದೇವಸ್ಥಾನ ತೆರೆದಿರುತ್ತೆ. ಅಷ್ಟೇ ಅಲ್ಲದೆ ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಇಲ್ಲಿ ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಇರುತ್ತೆ. ಅದಕ್ಕೆ ಸಪ್ರೇಟ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ನೀವು ಅದನ್ನು ತಗೊಂಡು ಹೋಗಿ ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಎಂಟ್ರಿ ಫೀಸು ಒಬ್ಬರಿಗೆ 40 ರೂಪಾಯಿ ಇರುತ್ತೆ. ಮಕ್ಕಳಿಗೆ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಫ್ರೀ ಇರುತ್ತೆ. 15 ವರ್ಷಕ್ಕೂ ಜಾಸ್ತಿ ಇದ್ದರೆ 40 ರೂಪೀಸ್ ಕೊಟ್ಟು ನೀವು ಎಂಟ್ರಿ ಫೀಸ್ನ ತೊಗೋಬೇಕಾಗತ್ತೆ. ಇನ್ನು ಯಾವ ಟೈಮ್ ಬೆಸ್ಟು ಈ ಟೆಂಪಲ್ನ ವಿಸಿಟ್ ಮಾಡೋದಕ್ಕೆ ಅಂತ ಕೇಳೋದಾದರೆ ಅಕ್ಟೋಬರಿಂದ ಫೆಬ್ರವರಿ ತುಂಬಾ ಐಡಿಯಲ್ ಆಗಿರುತ್ತೆ. ಇನ್ನು ಸಮ್ಮರ್ ಟೈಮಲ್ಲೆಲ್ಲ ಬರ್ತೀರಾ ಅಂದರೆ ಸಾಧ್ಯನೇ ಇಲ್ಲ ಅಲ್ಲಿದ್ದು ವೆದರ್ನ ನೀವು ತಡ್ಕೊಳ್ಳೋದಕ್ಕೆ, ಅಷ್ಟೊಂದು ಬಿಸಿಲಿರುತ್ತೆ. ನಾವು ಹೋಗಿದ್ದು ಅಕ್ಟೋಬರ್ ಆದರೂ ಕೂಡ ವಿಪರೀತ ಸೆಕೆ ಇತ್ತು, ವಿಪರೀತ ಹ್ಯೂಮಿಡಿಟಿ ಇತ್ತು. ಎಲ್ಲಾದರೂ ನೆರಳು ಸಿಕ್ಕಿದ್ರೆ ಸಾಕು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆದಷ್ಟು ನೀವು ಕ್ಯಾಪನ್ನು ಅಥವಾ ಛತ್ರಿಗಳನ್ನು, ಸನ್ಗ್ಲಾಸಸ್ನ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು ಈ ದೇವಸ್ಥಾನಕ್ಕೆ ಹೋದಾಗ. ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಲ್ವಾ ಮುಂದೆ ಎಷ್ಟು ಜನ ಛತ್ರಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ದುಪ್ಪಟ್ಟದಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ ತಲೆನ, ಹಾಗೆ ಕ್ಯಾಪ್ಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕೂಡ ಛತ್ರಿ ತೊಗೊಂಡೋಗಿರಲಿಲ್ಲ, ಬಟ್ ಅಲ್ಲಿ ವೆದರ್ಗೆ ಹೊಸ ತೊಗೊಳ್ಳೇಬೇಕಾಯ್ತಲ್ಲಿ. ಇನ್ನು ನಾವು ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ನಮಗೆ ಅಂತ ಒಬ್ಬರು ಗೈಡ್ ಕೂಡ ಇರ್ತಾರೆ. ಅವ್ರಿಗೆಲ್ಲ ಸೇರಿಸಿ ನಾವು ಸಪ್ರೇಟಾಗಿ ಪೇ ಮಾಡಿರ್ತೀವಿ. ನಾವು ಒಂದು ಬಸ್ ಜನ ಹೋಗಿರ್ತೀವಿ. ಹಾಗೆ ಭುವನೇಶ್ವರ್ನೆಲ್ಲ ಕಂಪ್ಲೀಟಾಗಿ ನಾವು ಇವತ್ತು ನೋಡಬೇಕಾಗಿರೋದ್ರಿಂದ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಹತ್ರ ಎಲ್ಲ ಮೊದಲೇ ದುಡ್ಡನ್ನ ಕಲೆಕ್ಟ್ ಮಾಡಿ ಅವ್ರ ಎಂಟ್ರೆನ್ಸ್ ಫೀಸ್ನೆಲ್ಲ ಅವ್ರಿಗೆ ಗೊತ್ತಿರೋರ ಹತ್ರ ಎಷ್ಟು ಟಿಕೆಟ್ ಬೇಕು ಅಂತ ಹೇಳಿ ತೆಗೆಸಿಟ್ಟಿರ್ತಾರೆ. ನಾವು ಹೋಗಿದ ತಕ್ಷಣ ನಮ್ಮ ಕೈಗೆ ಟಿಕೆಟ್ ಕೊಡ್ತಾರೆ, ನಾವು ಒಳಗಡೆ ಹೋಗ್ತಾ ಇರ್ತೀವಿ. ಕಾಯೋ ಅಂಥ ಸಂಭವ ಏನೂ ಇರೋದಿಲ್ಲ ಅಲ್ಲಿ. ಎಂಟ್ರೆನ್ಸ್ ಫೀಸ್ ಜೊತೆ ಅವರು ಟೂರ್ ಗೈಡ್ದು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಫೀಸು. ಸೊ ಇಲ್ಲಿ ನಮ್ಮ ಪಕ್ಕದಲ್ಲೇ ಛತ್ರಿ ಇಟ್ಕೊಂಡು ನಿಂತಿದ್ರಲ್ಲ ಅವರೇ ನಮ್ಮ ಗೈಡು, ಎಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನಮ್ಮಲ್ಲಿ ತುಂಬ ಜನ ಕನ್ನಡಿಗರು ನೋಡ್ತಾ ಇರೋದ್ರಿಂದ ವ್ಲಾಗನ್ನು ಅವ್ರು ಹೇಳ್ತಾ ಇರೋದು ಏನು ಅಂತ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಕೊನಾರ್ಕ್ ಅನ್ನೋ ಒಂದು ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ಇದರಲ್ಲಿ 2 ಪದಗಳಿದೆ, ಕೋನ ಮತ್ತು ಅರ್ಕ ಅಂತ. ಕೋನ ಅಂದರೆ ಮೂಲೆ, ಹಾಗೆ ಅರ್ಕ ಅಂದರೆ ಸೂರ್ಯ ಅನ್ನೋ ಒಂದು ಪದದಿಂದ ಈ ಒಂದು ಹೆಸರು ಬಂದಿದೆ. ಇನ್ನು ಈ ದೇವಾಲಯ ಏನಿದೆ ಇದು ಹಿಂದೂ ದೇವರಾದಂಥ ಸೂರ್ಯ ದೇವನಿಗೆ ಸಮರ್ಪಿತವಾಗಿರುವಂತಹ ದೇವಾಲಯ. ಇನ್ನು ಈ ದೇವಸ್ಥಾನವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂತಂದರೆ ಸೂರ್ಯನ ರಥದ ಆಕಾರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ರಥಸಪ್ತಮಿಯಲ್ಲಿ ಸೂರ್ಯ ತನ್ನ ರಥನ ಏರಿ ಬರ್ತಾ ಇರ್ತಾನೆ ಗೊತ್ತಾ, ಮುಂದೆ 7 ಕುದುರೆಗಳಿರುತ್ತೆ, ಹಾಗೆ ಚಕ್ರಗಳಿರುತ್ತೆ, 24 ಚಕ್ರಗಳು. ಅದೇ ರೀತಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿರುವಂಥ ಸೂರ್ಯನ ದೇವಾಲಯ ಇದಾಗಿದ್ರೂ ಕೂಡ ಈ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಹೇಳಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಸದ್ಯಕ್ಕೆ ಇವಾಗ ಸೂರ್ಯನ ವಿಗ್ರಹ ಏನಿದೆ ಅದು ಇಲ್ಲ. ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ 100 ಅಡಿಯ ಸೂರ್ಯನ ವಿಗ್ರಹವನ್ನು ತಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಅದು ಪೂರ್ತಿಯಾಗಿ ಕಂಪ್ಲೀಟ್ ಆದಾಗ 200 ಅಡಿಯ ಸೂರ್ಯನ ವಿಗ್ರಹ ತಯಾರಾಗಿತ್ತಂತೆ. ಅದನ್ನು ಇದರೊಳಗಡೆ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ಆದರೆ ಕೆಲವು ಕಾರಣಾಂತರಗಳಿಂದ ಇವಾಗ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಸೂರ್ಯನ ವಿಗ್ರಹ ಇಲ್ಲ. ಅದು ಎಲ್ಲೋಯ್ತು ಅನ್ನೋದು ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಕಲ್ಲಿನ ಚಕ್ರ ಏನಿದೆ, ಇದೇ ಥರದ ಚಕ್ರಗಳು 24 ಈ ದೇವಸ್ಥಾನದಲ್ಲಿದೆ. 24 ಗಂಟೆಗಳ ಪ್ರತೀಕವಾಗಿ ಈ 24 ಚಕ್ರಗಳನ್ನು ಕೆತ್ತಲಾಗಿದೆ. ಈ ಚಕ್ರಗಳನ್ನು ಈ ವಿಡಿಯೋಗೂ ಮುಂಚೆ ನೀವೆಲ್ಲೋ ನೋಡಿರ್ಬೇಕಲ್ವಾ, ಎಲ್ಲಿ ಅಂತ ನೆನಪಾಯ್ತಾ?
ಹೌದು, ನೀವು ಆ ಚಕ್ರವನ್ನು 10 ರೂಪಾಯಿ ನೋಟಲ್ಲಿ ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತೀರ. ದೇವಸ್ಥಾನದ ಒಂದು ಭಾಗದಲ್ಲಿ 12 ಚಕ್ರಗಳು, ಹಾಗೆ ಮತ್ತೊಂದು ಭಾಗದಲ್ಲಿ 12 ಚಕ್ರಗಳು, ಅಂದರೆ ಟೋಟಲ್ ಆಗಿ 24 ಚಕ್ರಗಳು ಬರೋ ರೀತಿ ಕಟ್ಟಿದ್ದಾರೆ ಈ ದೇವಸ್ಥಾನವನ್ನು. ಇನ್ನು ಈ ಚಕ್ರಗಳನ್ನು ಯಾವ ರೀತಿ ಕೆತ್ತಿದ್ದಾರೆ ಅಂತ ಅಂದರೆ, ಇವತ್ತಿಗೂ ಕೂಡ ನಮಗೆ ಸರಿಯಾದ ಸಮಯವನ್ನು ತಿಳಿಸುತ್ತಂತೆ ಈ ಚಕ್ರಗಳು. ಈ ಎಲ್ಲ ಚಕ್ರದಲ್ಲಿಯೂ ಕೂಡ 8 ಉದ್ದುದ್ದ ಸ್ವಲ್ಪ ದಪ್ಪವಾಗಿರುವಂಥ ಕಡ್ಡಿ ಲೈನ್ಗಳಿದೆ. ಒಂದು ಲೈನಿಂದ ಇನ್ನೊಂದು ಲೈನಿಗೆ 3 ಗಂಟೆಗಳ ಅವಧಿ ಇರುತ್ತಂತೆ. ಒಂದು ಲೈನಿಂದ ಇನ್ನೊಂದು ಲೈನಿಗೆ ಶಿಫ್ಟ್ ಆಗುವಷ್ಟರಲ್ಲಿ 3 ಗಂಟೆಗಳ ಸಮಯ ಹಿಡಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವೇನಾದರೂ ಒಂದು ವಸ್ತುವನ್ನು ಚಕ್ರದ ಮಧ್ಯಭಾಗದಲ್ಲಿ ಇಟ್ಟಾಗ ಅದರ ಬಿಂಬ ಎಲ್ಲಿ ಬೀಳುತ್ತೋ ಅದ್ರ ಮುಖಾಂತರ ನಾವು ಯಾವ ಸಮಯ ಅಂತ ತಿಳ್ಕೊಬೋದಾಗಿತ್ತು ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನು ಅಪವಿತ್ರ ದೇವಸ್ಥಾನ ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಾ? ಬನ್ನಿ ಹಾಗಿದ್ರೆ ಕೊನಾರ್ಕ್ ಸೂರ್ಯ ದೇವಾಲಯದ ಇತಿಹಾಸವನ್ನು ತಿಳ್ಕೊಂಡು ಬರೋಣ. ಕೊನಾರ್ಕ್ ಸನ್ ಟೆಂಪಲ್ನ ಕಟ್ಟಿಸಿರೋವಂಥದ್ದು ರಾಜ ನರಸಿಂಹದೇವ. ಈತ ಕಟ್ಟಿಸಿರೋಂಥ ಈ ದೇವಾಲಯದಲ್ಲಿ ಸಾಕಷ್ಟು ವಿಸ್ಮಯಗಳನ್ನು ನೀವು ಕಾಣ್ಬೋದು. ಬಹಳ ವರ್ಷಗಳ ಹಿಂದೆ ಈ ಒಡಿಸ್ಸಾ ರಾಜ್ಯವನ್ನು ಕಳಿಂಗ ರಾಜ್ಯ ಅಂತ ಕರೀತಾ ಇದ್ರು. ಆಗ ಕಳಿಂಗ ರಾಜ್ಯದ ರಾಜನಾಗಿದ್ದಂಥ ನರಸಿಂಹದೇವ ತನ್ನ 18ನೇ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾನೆ. ಆಗಿನ ಕಾಲಕ್ಕೆ ಆ ಸಾಮ್ರಾಜ್ಯದ ಶಕ್ತಿಶಾಲಿ ಅರಸ ಅಂತ ಬಿರುದನ್ನು ಕೂಡ ಪಡೆದುಕೊಂಡಿರ್ತಾನೆ. ಈ ನರಸಿಂಹದೇವ ಬೇರೆ ರಾಜ್ಯದ ರಾಜನಾಗಿದ್ದಂತಹ ಗಣಪತಿಯೊಂದಿಗೆ ಸುಮಾರು 3 ವರ್ಷದವರೆಗೂ ಕೂಡ ಯುದ್ಧ ಮಾಡ್ತಾ ಇರ್ತಾನೆ. ಕೊನೆಗೆ ಯುದ್ಧದಲ್ಲಿ ಗಣಪತಿಯನ್ನು ಸೋಲಿಸಿ ನರಸಿಂಹದೇವ ವಿಜಯನಾಗ್ತಾನೆ. ಆ ಸಮಯದಲ್ಲಿ ರಾಜಮಾತೆ ಆಗಿದ್ದಂತಹ ಕಸ್ತೂರಿ ದೇವಿ ಅಂದರೆ ನರಸಿಂಹದೇವನ ತಾಯಿ ಇವನ್ ಗೆದ್ದಿರೋದಕ್ಕೆ ತುಂಬಾನೇ ಖುಷಿ ಪಡ್ತಾಳೆ. ಜೊತೆಗೆ ಅದೇ ಸಮಯದಲ್ಲಿ ನರಸಿಂಹದೇವನ ತಂದೆ ಅಂದರೆ ರಾಜಮಾತೆಯ ಗಂಡ ಪುರಿಯಲ್ಲಿ ಅತಿ ದೊಡ್ಡ ಜಗನ್ನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇರ್ತಾನೆ. ಪೂರಿ ಜಗನ್ನಾಥ ದೇವಸ್ಥಾನಕ್ಕಿಂತನೂ ಕೂಡ ದೊಡ್ಡದಾಗಿರುವಂತಹ ದೇವಸ್ಥಾನವನ್ನು ಈ ಕೊನಾರ್ಕ್ ಅನ್ನೋ ಪ್ರದೇಶದಲ್ಲಿ ನೀನು ನಿರ್ಮಾಣ ಮಾಡು ಅಂತ ಹೇಳ್ತಾಳೆ. ಆಗ ನರಸಿಂಹದೇವ ಸೂರ್ಯ ದೇವಸ್ಥಾನವನ್ನೇ ಯಾಕೆ ಕಟ್ಟಬೇಕು ಅಂತ ಕೇಳಿದಾಗ ಕಸ್ತೂರಿ ದೇವಿ ಅಂದರೆ ರಾಜಮಾತೆ ಮಹಾಭಾರತದ ಒಂದು ಕಥೆಯನ್ನೇ ಹೇಳ್ತಾಳೆ. ಈ ಸೂರ್ಯ ದೇವಾಲಯವನ್ನು ಕಟ್ಟೋದಕ್ಕೂ ಹಾಗೂ ಮಹಾಭಾರತಕ್ಕೂ ಒಂದು ಕನೆಕ್ಷನ್ ಇದೆ ಅಂತ ನಾನು ಹೇಳಿದ್ನಲ್ವ, ಅದೇನು ಅಂತ ಇವಾಗ ತಿಳಿಸ್ಕೊಡ್ತೀನಿ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಒಬ್ಬ ಸುಂದರವಾದಂಥ ಮಗನಿದ್ದ. ಆ ಮಗನ ಹೆಸರು ಸಾಂಬ ಅಂತ. ಶ್ರೀಕೃಷ್ಣ ಹಾಗೆ ಜಾಂಬವತಿಗೆ ಹುಟ್ಟಿರುವಂಥ ಮಗನೇ ಈ ಸಾಂಬ. ಯದುವಂಶದ ನಾಶಕ್ಕೂ ಕೂಡ ಇವನೇ ಕಾರಣನಾಗಿದ್ದ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸ್ವಲ್ಪ ಕುಚೇಷ್ಟೆ ಸ್ವಭಾವದವನು. ಇವನು ನಾರದರಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾನೆ. ಒಂದು ದಿನ ನಾರದರು ಏನು ಮಾಡ್ತಾರೆ ಅಂತಂದರೆ ಸಾಂಬನನ್ನು ತುಂಬ ವರ್ಣನೆ ಮಾಡ್ತಾ ನೀನು ಗೋಪಿಕೆಯರ ಜೊತೆ ಜಲಕ್ರೀಡೆ ಆಡು ಅಂತ ಸಲಹೆ ನೀಡ್ತಾರೆ. ಸಾಂಬನಿಗೂ ಕೂಡ ಅವನ ಸೌಂದರ್ಯದ ಬಗ್ಗೆ ಅವನಿಗೆ ಮೊದಲೇ ಅಭಿಮಾನ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಗೋಪಿಕೆಯರ ಜೊತೆ ಜಲಕ್ರೀಡೆ ಆಡ್ತಾ ಇರ್ತಾನೆ. ನಿಮಗೆ ಗೊತ್ತಿರ್ಬೋದು, ನರಕಾಸುರನಿಂದ 16,000 ಗೋಪಿಕೆಯರನ್ನು ಪಾರು ಮಾಡಿ ಕೃಷ್ಣ ಕರ್ಕೊಂಡು ಬಂದು ಅವ್ರನ್ನೆಲ್ಲರನ್ನೂ ಮದುವೆ ಆಗಿರ್ತಾನೆ. ಹಾಗಾಗಿ ಈ ಗೋಪಿಕೆಯರು ಶ್ರೀಕೃಷ್ಣನ ಮಡದಿಯರಾಗಿರ್ತಾರೆ. ಹಾಗೆ ಸಾಂಬನಿಗೆ ತಾಯಿಯ ಸಮಾನವಾಗಿರ್ತಾರೆ. ಹಾಗಾಗಿ ಸಾಂಬ ಗೋಪಿಕೆಯರ ಜೊತೆ ಜಲಕ್ರೀಡೆ ಆಡ್ತಾ ಇರೋದನ್ನು ನಾರದರು ಹೋಗಿ ಕೃಷ್ಣನಿಗೆ ಚಾಡಿ ಹೇಳಿಬಿಡ್ತಾರೆ. ಇದರಿಂದ ಕೃಷ್ಣನಿಗೆ ತುಂಬಾ ಕೋಪ ಬಂದು ಸಾಂಬನ ಹತ್ರ ಬಂದುಬಿಟ್ಟು ಶಾಪವನ್ನು ಕೊಟ್ಬಿಡ್ತಾರೆ. ಶಾಪ ಏನಂತ ಅಂದರೆ, ಯಾವ ದೇಹ ಸೌಂದರ್ಯದಿಂದ ನೀನು ಇಷ್ಟೊಂದು ಅಹಂಕಾರ ಪಡ್ತಾ ಇದೆಯೋ ಆ ಸೌಂದರ್ಯ ಎಲ್ಲ ನಾಶ ಆಗೋಗ್ಲಿ ಅಂತ ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಆವಾಗ ಸಾಂಬನಿಗೆ ಕುಷ್ಠರೋಗ ಬಂದ್ಬಿಡುತ್ತೆ. ಈ ರೀತಿ ಸಾಂಬನಿಗೆ ಕುಷ್ಠರೋಗ ಬಂದಿರೋದು ಜಾಂಬವತಿ ಹಾಗೆ ರುಕ್ಮಿಣಿಗೆ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಇಬ್ಬರಿಗೂ ಗೊತ್ತಾದ್ಮೇಲೆ ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಕೃಷ್ಣನ ಜೊತೆ ಬಂದು ಜಗಳ ಎಲ್ಲ ಮಾಡ್ತಾರೆ. ಕೊನೆಗೆ ನಾರದರು ಮಧ್ಯ ಬಂದು ಆ ಜಗಳವನ್ನು ಬಿಡಿಸಿ ಕೊನೆಗೆ ಆ ರೋಗದಿಂದ ಮುಕ್ತಿ ಹೊಂದೋದಕ್ಕೆ ಒಂದು ಉಪಾಯವನ್ನು ಕೂಡ ಸೂಚಿಸ್ತಾರೆ. ಅದೇನೆಂದರೆ, ಸೂರ್ಯನ ಮೊದಲನೇ ಕಿರಣ ಕೊನಾರ್ಕ್ ಅನ್ನೋ ಒಂದು ಜಾಗದಲ್ಲಿ ಬೀಳುತ್ತೆ. ಆ ಜಾಗಕ್ಕೆ ಸಾಂಬ ಹೋಗಿ ಅಲ್ಲಿ ಸ್ವಲ್ಪ ಜಪ ತಪ ಎಲ್ಲ ಮಾಡಿ ಸೂರ್ಯದೇವನನ್ನು ಆರಾಧನೆ ಮಾಡಿದ್ರೆ ಈ ರೋಗದಿಂದ ಮುಕ್ತಿ ಹೊಂದ್ಬೋದು ಅಂತ ನಾರದರು ಹೇಳ್ತಾರೆ. ಅದೇ ರೀತಿ ಸಾಂಬ ಕೊನಾರ್ಕ್ಗೆ ಬಂದು ಆ ಕೊನಾರ್ಕ್ ಅನ್ನೋ ಒಂದು ಜಾಗದಲ್ಲಿ ಚಂದ್ರಭಾಗ ನದಿ ಹರಿತಾ ಇರುತ್ತೆ. ಆ ಜಾಗದಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಚಂದ್ರಭಾಗ ಬೀಚನ್ನು ತೋರಿಸಿದ್ನಲ್ಲ, ಅದೇ ಜಾಗದಲ್ಲಿ ಸಾಂಬ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದು. ಸಾಂಬನ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ. ಹಾಗೆ ರೋಗಮುಕ್ತನಾಗುವಂತೆ ವರದಾನ ಕೂಡ ಕೊಡ್ತಾನೆ. ಅದಾದ ನಂತರ ಸಾಂಬ ಅದೇ ನದಿಯಲ್ಲಿ ಮುಳುಗಿ ಹೇಳ್ತಾನೆ. ಆವಾಗ ಅವನ ರೋಗ ಪೂರ್ತಿಯಾಗಿ ಗುಣಮುಖವಾಗಿರುತ್ತೆ. ಅದೇ ಸಮಯದಲ್ಲಿ ಸಾಂಬನ ಕೈಯಲ್ಲಿ ಒಂದು ಸೂರ್ಯನ ವಿಗ್ರಹ ಇರುತ್ತೆ. ಆ ವಿಗ್ರಹವನ್ನು ಅಲ್ಲೇ ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಪುಟ್ಟದಾಗಿರುವಂತಹ ಗುಡಿಯನ್ನು ಕೂಡ ಕಟ್ಟಿ ಪೂಜೆ ಮಾಡ್ತಾ ಇರ್ತಾನೆ. ಕೆಲವರು ಹೇಳೋ ಪ್ರಕಾರ
ಕೊನಾರ್ಕ್ ಸೂರ್ಯ ದೇವಾಲಯದಲ್ಲಿ ಇದ್ದಿದ್ದು ಸಾಂಬನಿಗೆ ನದಿಯಲ್ಲಿ ಸಿಕ್ಕ ಸೂರ್ಯ ವಿಗ್ರಹನೇ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ನಿಜವಾದ ಪುರಾವೆಗಳು ಇಲ್ಲ. ಇನ್ನು ಸಾಂಬ ಪೂಜೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಈ ಕಡೆಯ ಜನರಿಗೆ ಸೂರ್ಯದೇವನ ಪೂಜಾ ವಿಧಿವಿಧಾನಗಳು ಅಷ್ಟಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ ಸಮಯದಲ್ಲಿ ಮತ್ತೊಂದು ಸಲ ಸೂರ್ಯದೇವನನ್ನು ತಪಸ್ಸು ಮಾಡ್ತಾನೆ. ಆವಾಗ ಮತ್ತೊಂದು ಸಲ ಸೂರ್ಯ ಪ್ರತ್ಯಕ್ಷ ಆಗಿ ಪಶ್ಚಿಮ ಭಾಗದಲ್ಲಿ ಸೂರ್ಯ ಆರಾಧಕರಿದ್ದಾರೆ, ಅವ್ರನ್ನ ಇಲ್ಲಿಗೆ ತಂದು ಪೂಜೆಗೆ ನೇಮಿಸುವಂತ ಆದೇಶ ನೀಡ್ತಾನೆ. ಅದರಂತೆಯೇ ಸಾಂಬ ಪಶ್ಚಿಮಕ್ಕೆ ಹೋಗಿ ಅಲ್ಲಿಂದ 18 ಬ್ರಾಹ್ಮಣರನ್ನ ಕರ್ಕೊಂಡು ಬಂದು ಇಲ್ಲಿ ಪೂಜೆಗೆ ಅಂತ ನೇಮಿಸ್ತಾನೆ. ಈ ರೀತಿ ದ್ವಾಪರ ಯುಗದ ಕಥೆಯನ್ನ ಹೇಳಿದಂತಹ ರಾಜಮಾತೆ ಕಸ್ತೂರಿ ದೇವಿ ಮದುವೆ ಆಗಿ ಎಷ್ಟೋ ವರ್ಷಗಳ ಕಾಲ ನನಗೆ ಸಂತಾನನೇ ಇರಲಿಲ್ಲ, ಇದೇ ಸೂರ್ಯ ದೇವನನ್ನು ನಾನು ಪ್ರಾರ್ಥನೆ ಮಾಡಿದ ಬಳಿಕ ನೀನು ಹುಟ್ಟಿದ್ದು, ಹಾಗಾಗಿ ಇಲ್ಲಿ ಅತಿ ದೊಡ್ಡದಾಗಿರುವಂತಹ ಸೂರ್ಯ ದೇವಸ್ಥಾನವನ್ನು ನೀನು ನಿರ್ಮಾಣ ಮಾಡುವಂತ ನರಸಿಂಹದೇವನಿಗೆ ಹೇಳ್ತಾಳೆ. ಈ ಕತೆ ಕೇಳಿದಂಥ ನರಸಿಂಹದೇವ ಆಯಿತು, ತುಂಬಾ ಅತ್ಯದ್ಭುತವಾದಂಥ ಒಂದು ಸೂರ್ಯ ದೇವಸ್ಥಾನವನ್ನು ನಾನಿಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡ್ತಾನೆ. ಸಣ್ಣ ಪುಟ್ಟ ಮನೆಯನ್ನು ಕಟ್ಟಬೇಕು ಅಂತಂದ್ರೇ ಎಷ್ಟು ಜನ ಕೆಲಸಗಾರರು ಇರ್ತಾರಲ್ವ, ಇನ್ನು ಇಷ್ಟು ಭವ್ಯವಾಗಿರುವಂಥ ಈ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ 12,000 ಜನ ಕಾರ್ಮಿಕರಿದ್ರಂತೆ. ಹಾಗೆ ಪೂರ್ತಿಯಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ 12 ವರ್ಷಗಳು ಬೇಕಾಯ್ತಂತೆ. ಮುಕ್ಕಾಲು ಭಾಗ ಈ ದೇವಸ್ಥಾನ ಪೂರ್ತಿ ಕಟ್ಟಿದ್ದಾಗಿರುತ್ತೆ. ಇನ್ನೇನು ಕೊನೆಗೆ ಗೋಪುರವನ್ನು ಇಡುವಂಥ ಕೆಲಸ ಮಾತ್ರನೇ ಇರುತ್ತೆ, ಅಂದರೆ ಕಳಶ ಸ್ಥಾಪನೆ ಅಂತ ಅಂತಾರಲ್ಲ ಅದೊಂದು ಕೆಲಸ ಬಾಕಿ ಇರುತ್ತಂತೆ. ನಿರ್ಮಾಣ ಕಾರ್ಯವನ್ನು ನೋಡೋದಕ್ಕೆ ಅಂತ ಬಂದಂಥ ರಾಜ ನಾಳೆ ರಾತ್ರಿ ಅಷ್ಟರೊಳಗಡೆ ಈ ಮಂದಿರದ ಕಳಸ ನೀವು ಇಡದೆ ಹೋದರೆ ನಿಮ್ಮೆಲ್ಲರ ಶಿರಚ್ಛೇದವನ್ನು ಮಾಡಲಾಗತ್ತೆ ಅಂತ ಅಂದ್ಬಿಟ್ಟು ಆಜ್ಞೆಯನ್ನು ಹೊರಡಿಸ್ತಾನೆ. ಇದರಿಂದ ಎಲ್ಲ ಕೆಲಸಗಾರರಿಗೆ ಮತ್ತು ಶಿಲ್ಪಕಾರರಿಗೂ ಕೂಡ ತುಂಬಾ ಭಯ ಆಗುತ್ತೆ. ಈ ರೀತಿ ಎಲ್ಲರೂ ಕೂಡ ಎದುರುಕೊಂಡು ಭಯದಿಂದ ಇದ್ದಾಗ ಇಲ್ಲಿ ಕೆಲಸ ಮಾಡುವಂಥ ಮುಖ್ಯ ಶಿಲ್ಪಿ ಇರ್ತಾನಲ್ಲ ಅವನ ಮಗ, ಅವನ ಹೆಸರು ಧರ್ಮ ಅಂತ. ಅವನು ಸೂರ್ಯ ದೇವಾಲಯದ ಮೇಲೆ, ಮಂದಿರದ ಮೇಲೆ, ಇವಾಗೇನು ನೀವು ನೋಡ್ತಾ ಇದ್ದೀರೋ ಆ ದೇವಸ್ಥಾನ ಅಲ್ಲ, ಅದರಿಂದೆ ಅದಕ್ಕಿಂತನೂ 2 ಪಟ್ಟು ದೊಡ್ಡದಾಗಿರುವಂಥ ಗೋಪುರ ಇತ್ತು. ಆ ಗೋಪುರದ ಮೇಲೆ ಕಳಸವನ್ನು ಇಟ್ಬಿಟ್ಟು ಕುಣಿದಾಡ್ತಾ ಇರ್ತಾನಂತೆ. ಈ ರೀತಿ ನಾನು ಕಳಸ ಇಟ್ಟಿರೋದನ್ನ ನಮ್ಮ ತಂದೆಗೆ ತೋರಿಸ್ಬೇಕು, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ತಾಯಿ ಹತ್ರ ಹೇಳ್ತಾ ಇರ್ತಾನಂತೆ, ಹಠ ಮಾಡ್ತಾ ಇರ್ತಾನಂತೆ. ಅವನ ಹಠವನ್ನು ತಡೆಯೋದಕ್ಕಾಗದೆ ತಾಯಿ ಅವನ ತಂದೆ ಹತ್ರ ಆ ಮಗುನ ಕಳಿಸ್ಕೊಡ್ತಾರೆ. ಇಲ್ಲಿಂದ ಒಂದೊಂದೇ ನಿಗೂಢ ಘಟನೆಗಳು ಈ ದೇವಸ್ಥಾನದಲ್ಲಿ ನಡೀತಾ ಹೋಗುತ್ತೆ. ತಾಯಿಯಿಂದ ಅಪ್ಪಣೆಯನ್ನು ಪಡೆದಂತಹ ಧರ್ಮ ಕೊನಾರ್ಕಿಗೆ ಬರ್ತಾನೆ. ಹಾಗೆ ಅಲ್ಲಿ ತಂದೆಯನ್ನು ಭೇಟಿ ಮಾಡ್ತಾನೆ. ಆಗ ಅವನ ತಂದೆ ಮಗನಿಗೆ ಎಲ್ಲ ಹೇಳ್ತಾನೆ, ನೋಡಪ್ಪ ಹಿಂಗೆ ಹೇಳ್ಬಿಟ್ಟಿದ್ದಾರೆ, ನಾಳೆ ರಾತ್ರಿ ಅಷ್ಟರಲ್ಲಿ ನಾವು ಗೋಪುರದ ಮೇಲೆ ಕಳಸ ಸ್ಥಾಪನೆ ಮಾಡದೇ ಇದ್ರೆ ನಮ್ಮೆಲ್ಲರ ಶಿರಚ್ಛೇದನವನ್ನ ಮಾಡ್ತಾರೆ ಅಂತೆ, ಏನ್ ಮಾಡೋದು ಅಂತ ಮಗನ ಹತ್ರ ಹೇಳ್ತಾರೆ. ಆ ಸಮಸ್ಯೆಗಳನ್ನೆಲ್ಲ ಕೇಳಿಸ್ಕೊಂಡಂತ ಧರ್ಮ ಏನ್ ಮಾಡ್ತಾನೆ, ತಂದೆಯ ಅಪ್ಪಣೆಯನ್ನ ಪಡೆದು ಗೋಪುರವನ್ನ ಹತ್ತಾನೆ. ಹತ್ತಿದ ನಂತರ ಕಳಸವನ್ನ ನಿರ್ಮಾಣ ಮಾಡಿ ಸ್ಥಾಪನೆ ಕೂಡ ಮಾಡ್ತಾನೆ. ಈ ರೀತಿ ಗೋಪುರದ ಮೇಲೆ ಕಳಸವನ್ನ ಸ್ಥಾಪನೆ ಮಾಡಿದ ನಂತರ ದೇವಾಲಯದ ಒಳಗಡೆ ಇದ್ದಂತಹ ಸೂರ್ಯ ವಿಗ್ರಹ ಗಾಳಿಯಲ್ಲಿ ತೇಲೋದಕ್ಕೆ ಶುರುವಾಯ್ತಂತೆ. ಈ ರೀತಿ ಸೂರ್ಯ ವಿಗ್ರಹ ಗಾಳಿಯಲ್ಲಿ ತೇಲೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅತ್ಯಧಿಕವಾಗಿ ಇತ್ತು ಅಂತ ಅರ್ಥ. ಇದು ಸೈಂಟಿಫಿಕ್ ರೀಸನ್ನು. ಮ್ಯಾಗ್ನೆಟಿಕ್ ಫೋರ್ಸ್ ಅತ್ಯಧಿಕವಾಗಿದ್ದಾಗ ಯಾವುದೇ ಒಂದು ವಸ್ತು ಕೆಳಗಡೆ ಬೀಳೋದಿಲ್ಲ, ಅದು ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂತಹ ಕೆಲವು ಕಾರ್ಮಿಕರು ಏನಿರ್ತಾರೆ ಅವ್ರಿಗೆ ತುಂಬಾ ಭಯ ಆಗುತ್ತೆ, ತುಂಬಾ ವಿಚಲಿತರಾಗ್ತಾರೆ. ನಮ್ಮಿಂದ ಆಗದೆ ಇರುವಂತಹ ಕೆಲಸವನ್ನು ಕೇವಲ 12 ವರ್ಷದ ಒಬ್ಬ ಹುಡುಗ ಮಾಡಿಬಿಟ್ನಲ್ಲ, ಇದೇನಾದರೂ ರಾಜರಿಗೆ ಗೊತ್ತಾದರೆ ನಮ್ಮೆಲ್ಲರ ತಲೆಯನ್ನು ಕಡ್ದುಬಿಡ್ತಾರೆ ಅಂತ ಮಾತಾಡ್ಕೊತಿದ್ದು ಈ ಬಾಲಕನ ಕಿವಿಗೆ ಬೀಳುತ್ತೆ. ಈ ವಿಷಯವನ್ನೆಲ್ಲ ಕೇಳಿಸ್ಕೊಂಡಂತಹ ಧರ್ಮ, ನನ್ನಿಂದ ಇಷ್ಟೊಂದು ಜನರ ಪ್ರಾಣ ಹೋಗುತ್ತಲ್ಲ, ಹಾಗಾಗಿ ಇವ್ರ ಪ್ರಾಣಕ್ಕೆ ಯಾವುದಕ್ಕೂ ಕುತ್ತು ಬರಬಾರ್ದು ಅಂತ ಹೇಳಿ ನಾನೇ ಪ್ರಾಣ ಬಿಟ್ಬಿಡೋಣ ಅಂತ ಈ ದೇವಸ್ಥಾನದ ಗೋಪುರವನ್ನು ಹತ್ತಿ ಗೋಪುರದ ಮೇಲಿಂದ ಜಿಗಿದು ಸಮುದ್ರಕ್ಕೆ ಬಿದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಚಂದ್ರಭಾಗ ಬೀಚ್ ಅವಾಗೆ ನಿಮಗೆ ತೋರಿಸಿದ್ನಲ್ಲ, ಆ ಸಮುದ್ರ ಮೊದಲು ಈ ದೇವಸ್ಥಾನದ ಹತ್ರಕ್ಕೇನೆ ಇತ್ತು. ಬರ್ತಾ 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 ಸಮುದ್ರ ದೂರ ಆಯಿತು ಅಂತ ಹೇಳ್ತಾರೆ. ಆ ಸಮುದ್ರಕ್ಕೇನೆ ಬಿದ್ದು ಆ ಧರ್ಮ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಜೊತೆಗೆ ಈ ದೇವಸ್ಥಾನದಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಇದ್ದಿದ್ದರಿಂದ ಈ ಸಮುದ್ರದಲ್ಲಿ ಹೋಗೋ ಬರೋ ಅಂಥ ಹಡಗುಗಳಿಗೂ ಕೂಡ ತೊಂದರೆ ಆಗ್ತಾಯಿತ್ತು, ಸರಿಯಾದ ದಾರಿ ತೋರಿಸ್ತಾ ಇರಲಿಲ್ಲ ಕಾಂಪಸ್ಗಳು ಅಂತ ಹೇಳ್ತಾರೆ. ಈ ಘಟನೆಗಳೆಲ್ಲ ಆದ ಬಳಿಕ ರಾಜ ನರಸಿಂಹದೇವ ದೇವಸ್ಥಾನಕ್ಕೆ ಬಂದು ಸೂರ್ಯನ ಪ್ರತಿಮೆ ಮಂದಿರದಲ್ಲಿ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಜೊತೆಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ದೇವಾಲಯದ ಉದ್ಘಾಟನೆ ಕೂಡ ಮಾಡಿಬಿಡ್ತೀವಿ ಅಂತ ಘೋಷಣೆ ಕೂಡ ಮಾಡ್ತಾನೆ. ಅಂದರೆ ರಥಸಪ್ತಮಿ ದಿನ ಉದ್ಘಾಟನೆ ಕೂಡ ಮಾಡಿಬಿಡೋಣ ಅಂತ ಘೋಷಣೆಯನ್ನು ಹೊರಡಿಸ್ತಾನೆ. ಆದರೆ ಇದಕ್ಕೆ ಸುಮಾರು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಅದು ಯಾವುದನ್ನು ಕೂಡ ರಾಜ ಕೇಳೋದಿಲ್ಲ.
ರಥಸಪ್ತಮಿಯ ದಿವಸ ಸೂರ್ಯ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಬಿಡ್ತಾನೆ. ಅದಾದ ನಂತರ ಅನೇಕ ನಿಗೂಢ ಘಟನೆಗಳು ಇಲ್ಲಿ ನಡೆಯುತ್ತೆ. ಮೊದಲನೇದಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದಂತಹ ಸೂರ್ಯ ದೇವರ ವಿಗ್ರಹ ನೆಲ ಕಚ್ಚತ್ತೆ. ಜೊತೆಗೆ ದೇವಸ್ಥಾನದ ಒಂದೊಂದೇ ಕಲ್ಲುಗಳು ಕಳಚಿ ಬೀಳೋದಕ್ಕೆ ಶುರುವಾಗತ್ತೆ. ಆಗ ಕಳಶ ಸ್ಥಾಪನೆ ದಿನ ರಾತ್ರಿ ಏನೇನಾಗಿತ್ತು ಅನ್ನೋದು ರಾಜನ ಕಿವಿಗೆ ಬೀಳುತ್ತೆ. ಯಾವಾಗ ರಾಜನಿಗೆ ಈ ಮಂದಿರ ನಿರ್ಮಾಣಗೊಂಡಿದ್ದು ಒಬ್ಬ ಬಾಲಕನ ಸಾವಿನಿಂದ ಅಂತ ಗೊತ್ತಾಗುತ್ತೋ ಅವತ್ತಿನ ದಿವಸದಿಂದನೇ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಬಂದ್ ಮಾಡಿಬಿಡ್ತಾರೆ. ಅಲ್ಲಿಗೆ ಈ ದೇವಸ್ಥಾನ ಅಪವಿತ್ರವಾಗೋಯ್ತು ಅಂತ ಒಂದು ಅರ್ಥ ಬರುತ್ತೆ. ಈ ರೀತಿ ಅಪವಿತ್ರಗೊಂಡ್ರು ಅಂತ ಈ ದೇವಸ್ಥಾನಕ್ಕೆ ಭಯ ಪಟ್ಕೊಂಡು ಅದೆಷ್ಟೋ ವರ್ಷಗಳ ಕಾಲ ಯಾರು ಹೋಗಿರೋದೇ ಇಲ್ಲ. ಹೀಗಿರುವಾಗ ದೇವಸ್ಥಾನದ ಸುತ್ತಲೂ ಕೂಡ ಕಾಡು ಬೆಳೆದುಕೊಂಡು ಜನರ ಕಣ್ಣಿಗೆ ದೇವಸ್ಥಾನ ಕಾಣಿಸದೇ ಇರೋ ರೀತಿ ಮಾಯ ಆಗ್ಬಿಟ್ಟಿರುತ್ತೆ. ಬ್ರಿಟಿಷರು ನಮ್ಮ ದೇಶದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಂಥ ಸಮಯದಲ್ಲಿ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗತ್ತೆ. ಅನಂತರ ಈ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡಲಾಗತ್ತೆ. ಏನೇ ಪುನರುಜ್ಜೀವನ ಮಾಡಿದ್ರೂ ಕೂಡ ಸಾಕಷ್ಟು ಹಾನಿಗಳಿಗೆ ಈ ದೇವಸ್ಥಾನ ಒಳಪಟ್ಟಿದೆ. ಒಂದಷ್ಟು ದಿನ ಯಾರು ಈ ದೇವಸ್ಥಾನದ ಒಳಗಡೆ ಹೋಗಬಾರ್ದು ಅಂತ ಮರಳನ್ನೆಲ್ಲ ತುಂಬಿಸಿ ಕ್ಲೋಸ್ ಮಾಡಿದ್ರಂತೆ. ರೀಸೆಂಟ್ ಆಗಿ ಅಂದ್ರೆ 2004ರಲ್ಲಿ ಆ ಮರಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಆದರೂ ಕೂಡ ಯಾರನ್ನು ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ, ಹೊರಗಡೆಯಿಂದ ನೋಡೋದಕ್ಕೆ ಮಾತ್ರನೇ ಸಾಧ್ಯ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮುಂದೆ ಇರುವಂತಹ ಗೋಪುರನೇ ಇಷ್ಟು ಭವ್ಯವಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದರ ಹಿಂದೆ ಇದರ 2ರಷ್ಟು ದೊಡ್ಡದಾಗಿರುವಂತಹ ಗೋಪುರವನ್ನು ನಿರ್ಮಾಣ ಮಾಡಿದ್ರಂತೆ. ಇನ್ನೆಷ್ಟು ಅದ್ಭುತವಾಗಿ ಇನ್ನೆಷ್ಟು ಭವ್ಯವಾಗಿ ಆ ದೇವಸ್ಥಾನ ಇದ್ದಿರಬಹುದು ಅಂತ. ಸದ್ಯಕ್ಕಂತೂ ಈ ದೇವಾಲಯ ವಿಶ್ವಶ್ರೇಷ್ಠ ವಾಸ್ತುಶಿಲ್ಪದಿಂದ ಕಂಗೊಳಿಸ್ತಾ ಇದೆ. ದೇಶ ವಿದೇಶಗಳಿಂದ ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಕೂಡ ಇದೆ. ನೋಡಿದ್ರಲ್ವಾ ಈ ದೇವಸ್ಥಾನದ ಇತಿಹಾಸವನ್ನ, ಮೈ ರೋಮಾಂಚನ ಅನ್ಸುತ್ತೆ ಕೇಳ್ತಾ ಇದ್ರೆ. ನೋಡಿ, ಇದೇ ಜಾಗದಲ್ಲಿ ಆ ಭವ್ಯವಾಗಿರುವಂತಹ ಗೋಪುರ ಇದ್ದಿದ್ದು ಬಿದ್ದೋಗಿದೆ ಇವಾಗ ಸದ್ಯಕ್ಕೆ. ಇಲ್ಲಿ ನಿಮಗೆ 3 ದಿಕ್ಕಿಗೂ 3 ಸೂರ್ಯನ ವಿಗ್ರಹಗಳು ಕಾಣಿಸುತ್ತೆ. ಆ 3 ಸೂರ್ಯನ ವಿಗ್ರಹಗಳು ವಿಶೇಷ ರೀತಿಯಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ಅದೇನಂದ್ರೆ, ಪೂರ್ವ ದಿಕ್ಕಿಗೆ ಇರುವಂತಹ ಗೋಡೆಯಲ್ಲಿ ಸೂರ್ಯದೇವ ಅಸನ್ಮುಖನಾಗಿ ನಗ್ನಗ್ತಾ ಇರೋ ರೀತಿ ಇದ್ರೆ, ದಕ್ಷಿಣ ದಿಕ್ಕಿಗೆ ಇರುವಂತಹ ಸೂರ್ಯನ ವಿಗ್ರಹನ ನೀವು ನೋಡಿದ್ರೆ ಸ್ವಲ್ಪ ಬಿಸಿಲಿಗೆ ಸೂರ್ಯದೇವನಿಗೆ ಆಯಾಸ ಆಗಿರೋ ರೀತಿ ಕಾಣಿಸ್ತಾನೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಸೂರ್ಯದೇವನ ವಿಗ್ರಹವನ್ನ ನೀವು ನೋಡಿದ್ರೆ ತುಂಬಾನೇ ಸಪ್ಪೆಯಾಗಿ ತನ್ನ 7 ಕುದುರೆಗಳ ರಥವನ್ನ ಹತ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರೋ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಕಪ್ಪು ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹಗಳು 3 ವಿಗ್ರಹಗಳು 3 ದಿಕ್ಕಿಗೆ ಇದೆ. ತುಂಬಾನೇ ಚೆನ್ನಾಗಿದೆ. ಬೆಸ್ಟ್ ಅಂದರೆ ನೀವು ತುಂಬ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನಕ್ಕೆ ಬಂದುಬಿಡಿ. ಆವಾಗ ಸ್ವಲ್ಪ ವೆದರ್ ತಂಪಾಗಿರುತ್ತೆ, ನೀವು ನೋಡ್ಬೋದು. ಅದನ್ನು ಬಿಟ್ಟರೆ ಸಂಜೆ ಒಂದು 4 ಗಂಟೆ ಮೇಲೆ ನೀವು ಬಂದರೆ ನೀವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಲೈಟ್ ಶೋ, ಸೌಂಡ್ ಶೋ ಎಲ್ಲ ಶುರುವಾಗಿರುತ್ತೆ. ಅದನ್ನು ಕೂಡ ನೀವು ನೋಡ್ಬೋದು. ಬೆಳಗ್ಗೆ ಸಮಯದಲ್ಲಿ ನೋಡ್ದಂಗೂ ಆಗುತ್ತೆ, ರಾತ್ರಿ ಲೈಟ್ ಶೋ ಇದ್ದಾಗ ಹೇಗಿರುತ್ತೆ ಅಂತಲೂ ಕೂಡ ನೀವು ನೋಡ್ಬೋದು. ಇನ್ನು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಳೋ ಹಾಗೆ ಇಲ್ಲ. ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಸಾಕಷ್ಟು ಹಾನಿಗಳಿಗೆ ಒಳಗಾಗಿರೋದ್ರಿಂದ ದೇವಸ್ಥಾನ ಅಲ್ಪ ಸ್ವಲ್ಪ ಹಾಳಾಗಿದೆ. ದೇವಸ್ಥಾನವನ್ನು 5 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿದ್ದಾರೆ. ಸೂರ್ಯ ದೇವಸ್ಥಾನದ ಜೊತೆಗೆ ಛಾಯಾದೇವಿ, ಸನ್ಯಾದೇವಿಗೂ ಕೂಡ ಸಪ್ರೇಟ್ ಆಗಿರುವಂತಹ ದೇವಸ್ಥಾನಗಳಿದೆ. ಆದರೆ ದೇವಸ್ಥಾನದ ಗೋಪುರಗಳಿಲ್ಲ, ನಶಿಸಿ ಹೋಗಿವೆ. ನೋಡಿ, ಇದೇ ಮೇಯ್ನು ಸೂರ್ಯ ದೇವಸ್ಥಾನ. ದೇವಸ್ಥಾನ ಪೂರ್ತಿಯಾಗಿ ರಥದ ಆಕಾರದಲ್ಲಿದೆ. ಮುಂದೆ 7 ಕುದುರೆಗಳಿತ್ತು, ಹಾಗೆ ಚಕ್ರಗಳು ಕೂಡ ಇತ್ತು. ಇದರ ಹಿಂದೆ ಇನ್ನೂ ಭವ್ಯವಾಗಿರುವಂತಹ ಗೋಪುರ ಇತ್ತು, ಆದರೆ ಅದು ಬಿದ್ದೋಗಿದ್ರ ಬಗ್ಗೆ ನಾನು ಇತಿಹಾಸವನ್ನು ಈಗಾಗಲೇ ತಿಳಿಸಿದ್ದೀನಿ. ಈ ದೇವಸ್ಥಾನದ ಮುಂದೆನೇ ನಿಮಗೆ ನೃತ್ಯ ಮಂಟಪ ಇದೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನನಗೆ ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಶಾರ್ಟ್ಗಳನ್ನ ತಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ, ನೀವು ನೋಡಿರ್ಬೋದು. ಆ ನೃತ್ಯ ಮಂಟಪದಿಂದ ದೇವಸ್ಥಾನ ಅಂತೂ ಅತ್ಯದ್ಭುತವಾಗಿ ಕಾಣಿಸುತ್ತೆ. ಪ್ರತಿಯೊಬ್ಬರು ಕೂಡ ಯಾರು ನಿಮಗೆ ಒಡಿಸ್ಸಾಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಈ ದೇವಸ್ಥಾನ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ನಿಮಗೆ ನವಗ್ರಹ ದೇವಸ್ಥಾನ ಕೂಡ ಇದೆ, ಅಲ್ಲಿ ಕೂಡ ನೀವು ದರ್ಶನ ಮಾಡಿಕೊಂಡು ಹೋಗ್ಬೋದು. ಎಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಖುಷಿ ಪಡಬೇಕು ಇದನ್ನೆಲ್ಲ ನೋಡಿ. ಅಷ್ಟೊಂದು ಅದ್ಭುತವಾಗಿರುವಂತಹ ದೇವಸ್ಥಾನಗಳು ನಮ್ಮ ಭಾರತದಲ್ಲಿದೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೊನಾರ್ಕ್ ಸನ್ ಟೆಂಪಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಎಲ್ಲಿದೆ, ಹೇಗೆ ತಲುಪಬೇಕು, ಹಾಗೆ ಈ ದೇವಸ್ಥಾನದ ಇತಿಹಾಸವೇನು ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.